ನಾನು ಜಿಕೆವಿಕೆ ಕೃಷಿ ಮೇಳದಲ್ಲಿದ್ದೀನಿ. ಸೊ ಕೃಷಿ ಮೇಳದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಒಂದು ಕುರಿ. ಸೊ ಯಾವ ತಳಿ ಈ ಕುರಿ ಅಂತ ಕೇಳೋಣ, ಈ ಸ್ಟಾಲ್ ಹೆಸರೇನು ಅಂತ ಕೇಳೋಣ, ಎಷ್ಟು ಕೆಜಿ ವರೆಗೂ ಬೆಳವಣಿಗೆ ಆಗುತ್ತೆ ಕುರಿ ಅಂತ ನೋಡೋಣ. ಸರ್ ನಮಸ್ತೆ ಸರ್. ನಿಮ್ಮ ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು? ಹೆಸರು ಅನಿಲ್ ಕುಮಾರ್ ಅಂತ. BRS ಫಾರ್ಮ್, ಎಸ್ಗೋಲಹಳ್ಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್ ನಮ್ದು ಫಾರ್ಮು. 5 ವರ್ಷದಿಂದ ಈ ಡಾರ್ಪರ್ ತಳಿನ ನಾವು ಸಾಕಾಣಿಕೆ ಮಾಡ್ತಾ ಇದೀವಿ. 5 ವರ್ಷದಿಂದ ಇದರ ಮೂಲ ಉದ್ದೇಶ ರೈತರಿಗೆ ಲಾಭದಾಯಕವಾಗಲಿ ಅಂತ. ಲಾಭದಾಯಕ ಹೇಗಾಗುತ್ತೆ ಅಂದ್ರೆ, ನಮ್ಮ ದೇಸಿ ತಳಿಯಿಂದ ದೇಸಿ ತಳಿಗೆ ಸಂಕೀರ್ಣಗೊಳಿಸಿದಾಗ ಮರಿಗಳು 3 ತಿಂಗಳಲ್ಲಿ 8 ಕೆಜಿಯಿಂದ 10 ಕೆಜಿವರೆಗೂ ಬರುತ್ತೆ. ಅದೇ ನಮ್ಮ ಡಾರ್ಪರಿಂದ ಯಾವುದೇ ದೇಸಿ ತಳಿಗಳಿಗೆ ಸಂಕೀರ್ಣಗೊಳಿಸಿದಾಗ ಮರಿಗಳು 15ರಿಂದ 20 ಕೆಜಿವರೆಗೂ ಬರುತ್ತೆ. ಮತ್ತೆ ಎರಡನೇ ಡಾರ್ಪರ್ ಸಾಕೋ ಎರಡನೇ ಗುಣ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮೇಡಮ್ ಅದಕ್ಕೆ. ಆಮೇಲೆ ಇದರದ್ದು ಶೀಘ್ರ ಬೆಳವಣಿಗೆ, ಬಾಡಿ ವೇಟ್, ನಮ್ಮ ಇದರದ್ದು ದೇಹದ ತೂಕ ಶೀಘ್ರವಾಗಿ ಬೆಳವಣಿಗೆ. ಎಷ್ಟು ಬೇಗ ಬೆಳವಣಿಗೆ ಆಗುತ್ತೆ? ನಮ್ಮ ದೇಸಿ ತಳಿಗಳು ಹೇಳಿದ ಹಾಗೆ 3 ತಿಂಗಳಲ್ಲಿ ಒಂದು 8ರಿಂದ 10 ಕೆಜಿ ಬಂದ್ರೆ, ಇದು 20 ಕೆಜಿ, 15ರಿಂದ 20 ಕೆಜಿ ಬರುತ್ತೆ 3 ತಿಂಗಳಲ್ಲಿ. ಒಂದು ವರ್ಷದಲ್ಲಿ ಸರಾಸರಿ ಗಂಡಿನ ತೂಕ 75ರಿಂದ 80 ಕೆಜಿ ಬರುತ್ತೆ ಮೇಡಮ್. ಯಾವುದೇ ತಳಿ ಭಾರತದಲ್ಲಿ ಯಾವುದೇ ತಳಿ ಈ ತೂಕ ಬರೋದಿಲ್ಲ. ಸೊ ಇದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಕಾಣಿಸ್ತಾ ಇದೆ ನಂಗೆ. ಸೊ ಡಾರ್ಪರ್ ನಲ್ಲಿ 2 ವಿಧಾನ. ತಳಿ ಒಂದೇನೆ ಡಾರ್ಪರ್, ಅದರಲ್ಲಿ ಬ್ಲಾಕ್ ಹೆಡ್ ಮತ್ತೆ ವೈಟ್ ಹೆಡ್ ಅಂತ 2 ವಿಧಾನ. ಅದು ಈ ಡಾರ್ಪರ್ದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ 1950ರಲ್ಲಿ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಡಾರ್ಸೆಟ್ ಮತ್ತೆ ಇಂಗ್ಲೆಂಡ್ ನ ಬ್ಲಾಕ್ ಪರ್ಷಿಯನ್ ಇದೆರಡೂ ತಳಿಗಳು ಸಂಕೀರ್ಣಗೊಂಡು ಡಾರ್ಪರ್ ಅಂತ ಆಗಿದ್ದು ಮೇಡಮ್. ಇದು ಈಗ ಹೇಳಿ, ಒಂದು ಕುರಿಗೆ ಎಷ್ಟು ಕೊಡ್ತೀರಾ ನೀವು? ನಾವು ರೈತರಿಗೆ ಈಗ ಒಂದು ಕುರಿ, ಗಂಡು ಕುರಿ ಸಂಕೀರ್ಣಗೊಳಿಸೋದಕ್ಕೆ ಹೆಣ್ಣಿಗೆ 30,000 ರೂಪಾಯಿಗೆ ಕೊಡ್ತಾ ಇದೀವಿ. 20 ಕೆಜಿ ತೂಕ ಇರೋ ಕುರಿ. ಅದೇ ಹೆಣ್ಣು ಬೇಕಾದ್ರೆ 40,000 ಕೊಡ್ತಾ ಇದೀವಿ. ಅದು 20 ಕೆಜಿ ಇರುತ್ತೆ ಮೇಡಮ್. ಸೊ ಇದರ ಫುಡ್ ಬಗ್ಗೆ ಹೇಳೋದಾದ್ರೆ, ನಾವು ಪ್ರತಿ ಕುರಿಗಳು ಅಂದ್ರೆ ದೇಸಿ ಕುರಿ ಇರಲಿ ಯಾವುದೇ ಕುರಿಗಳಿಗೆ ಹಾಕೋ ಸಾಮಾನ್ಯವಾದ ಊಟದ ಅದರದ್ದು ಮೇವಿನ ವಿಸ್ತರಣೆನೇ ಇದಕ್ಕೂ ಹಾಕ್ಬೇಕು. ಹಸಿ ಮೇವು, ಒಣಮೇವು, ಕೈ ತಿಂಡಿ, ಅದ್ರ ಜೊತೆಗೆ ನಾವು ಸೈಲೇಜ್ ನ ಆಡ್ ಮಾಡಿದೀವಿ ಮೇಡಮ್. ಇದ್ರ ಜೊತೆಗೆ ಸೈಲೇಜ್ ಅಂದ್ರೆ ರಸಮೇವು. ಓಕೆ, ಯಾವೆಲ್ಲ ವಿಧ ಇದೆ ಅಂತ ಸ್ವಲ್ಪ ತೋರಿಸ್ತಾ ಹೋಗ್ತೀರಾ ನಮ್ಗೆ? ಇದು ನಮ್ಮ ಬ್ಲಾಕ್ ಹೆಡ್ ಬ್ರೀಡರ್. ಇದು ಅದು ಬಂದು ವೈಟ್ ಹೆಡ್ ಬ್ರೀಡರ್. ಇದು ಬ್ಲಾಕ್ ಹೆಡ್ ಮರಿ. ಇದು 3 ಮಂತ್ಸ್ ಕಿಡ್. ಇದು ಗಂಡು. ಇದು 47 ಡೇಸ್. ಇದಕ್ಕೆ ಬರೀ 17 ಕೆಜಿ ಇದೆ ಮೇಡಮ್. 17 ಕೆಜಿಸ್ ಇದೆ. ಅದು ಕೂಡ ಮೇಲ್, ಬ್ಲಾಕ್ ಹೆಡ್ ಮೇಲ್. ಅದು ಕೂಡ ಅದು ಫೀಮೇಲ್. ಅದು ಸ್ಯಾನಿನ್ ಬೋಯರ್ ಮತ್ತೆ ಸ್ಯಾನಿನ್ ಸಂಕೀರ್ಣ ಆಗಿರೋ ತಳಿ. ಸರ್, ಈ ಎಲ್ಲಕ್ಕಿಂತ ಇದೆ ಆಕರ್ಷಣೀಯವಾಗಿ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಇದರ ತಂದೆ ಸ್ಯಾನಿನ್ ಬ್ರೀಡ್ ಸ್ವಿಟ್ಜರ್ಲ್ಯಾಂಡ್. ಇದರ ತಾಯಿ ಬಂದ್ಬಿಟ್ಟು ಬೋಯರ್, ದಕ್ಷಿಣ ಆಫ್ರಿಕಾದ. ಅದು ನಮ್ಮ ಹತ್ರನೇ ಕ್ರಾಸ್ ಆಗಿ ಸಂಕೀರ್ಣಗೊಂಡು ಬಂದಿರೋ ಮರಿ. ಇದು ಎಷ್ಟು ವರ್ಷ ಆಯ್ತು ಸರ್? ಇದಕ್ಕೆ 3 ವರ್ಷ ಮೇಡಮ್. ಈಗ ಸ್ಯಾನಿನ್ ಬೇಸಿಕ್ ಆಗಿ ಅದನ್ನ ಫೈಟಿಂಗ್ ಗೆ ಕಾಳಗಕ್ಕೆ ಉಪಯೋಗಿಸ್ತಾರೆ. ಸೊ ಇದು ನಾವೀಗ ದಕ್ಷಿಣ ಆಫ್ರಿಕಾದ ಬೋಯರ್ ತಳಿ ಇಟ್ಟು ಇದರಿಂದಾನೇ ಸಂಕೀರ್ಣಗೊಳಿಸ್ತಾ ಇದ್ದೀವಿ. ಎಷ್ಟಾಗುತ್ತೆ ಸರ್? ನಾವು ಇದಕ್ಕೆ 2.5 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ಮೇಡಮ್. 2.5 ಲಕ್ಷ ಇದಕ್ಕಾದ್ವಾ ಈ ತಳಿಗೆ ಎಷ್ಟು ಕೊಡ್ತೀರಾ? ಈ ತಳಿ ಮರಿಗಳಿಗೆ 40,000 ಸ್ಟಾರ್ಟ್ ಆಗುತ್ತೆ ಮೇಡಮ್. ಗಂಟಿಗೆ. ಹೆಣ್ಣಾದ್ರೆ 50,000 ಆಗುತ್ತೆ ಮೇಡಮ್. ಸ್ವಲ್ಪ ಅಗ್ರೆಸಿವ್ ತರ ಇದೆ? ಇಲ್ಲ ಮೇಡಮ್, ಅದು ಕಾಣ್ಲಿಕ್ಕೆ ಆಗಿದೆ, ಬಟ್ ತುಂಬಾ ಅದು ಕ್ವೈಟ್ ಜಾಸ್ತಿ ಮೇಡಮ್. ಸೊ ಇದಾದ್ಮೇಲೆ ಮತ್ತೆ ಯಾವ ತಳಿ ಇದೆ ಇಲ್ಲಿ? ಇದ್ರ ಬಗ್ಗೆ ಹೇಳಿದ ಹಾಗೇನೆ ಇದು 18 ದಿವಸದ ಮರಿ ಮೇಡಮ್. 5 ಕೆಜಿ ಇದೆ ಆಲ್ರೆಡಿ. ಜಸ್ಟ್ 18 ದಿವಸದ ಮರಿ. ನೀವು ಕ್ಯಾರಿ ಮಾಡ್ಬೋದು ಬೇಕಿದ್ರೆ. ಸೊ ಇದು ಬಿಟ್ಟು ನಾವು ಈ ಡಾರ್ಪರ್ ಇಂದ ದೇಸಿ ತಳಿಗಳಾದ ಬಂಡೂರು, ಎಳಗ, ರ್ಯಾಮ್ ಬುಲೆಟ್ ಮತ್ತೆ ಡಾರ್ಪರ್ ಕ್ರಾಸ್ ಮಾಡಿ ಅದರ ಮರಿಗಳನ್ನ ನಾವು ಕೊಡ್ತಾ ಇದೀವಿ ಮೇಡಮ್. ಇದು ಜಸ್ಟ್ 18 ದಿನದ ಮರಿ ಮೇಡಮ್. 18 ದಿನದ ಮರಿ 5 ಕೆಜಿ ತೂಗುತ್ತಾ ಇದೆ. ಇದು ಅದೆಲ್ಲ ಹಾಗೇನೆ 6 ತಿಂಗಳು 7 ತಿಂಗಳದ ಮರಿಗಳು. ಅದನ್ನ ರೈತರಿಗೆ ಪರಿಚಯ ಮಾಡಿಸ್ಲಿಕ್ಕೆ ನಾವು ಇದು ಮಾಡಿರೋ ಉದ್ದೇಶ, ಡಾರ್ಪರ್ನ ಬಗ್ಗೆ ಅರಿವು ಬರಬೇಕು ರೈತರಿಗೆ. ಅದೇನಕ್ಕಾಗಿ ನಾವು ಮಾಡಿದೀವಿ, ಅದ್ರ ಉಪಯೋಗ ಏನು ಅಂತ ತಿಳಿಸ್ಲಿಕ್ಕೆ ನಾವು ಈ ಸ್ಟಾಲ್ ಮಾಡಿರೋದು ಮೇಡಮ್. ಉದ್ದೇಶ ಮೇಡಮ್. ಈ ಒಂದು ತಳಿ ಬೇಕು ಅಂತಂದ್ರೆ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿ?
ನನ್ನ ದೂರವಾಣಿ ವಿಳಾಸ 9071115556 ಮತ್ತೆ 984516318. ಮತ್ತೆ ನನ್ನ ವಿಳಾಸ ಬಂದು ನೀವು ಬೇಕಾದ್ರೆ ಇದರಲ್ಲಿ ತಗೊಬಹುದು. ಈ ಬ್ಯಾನರ್ ನಲ್ಲಿ ವಿಳಾಸ ಇದೆ, ಆ ವಿಳಾಸ ತೋರಿಸಬಹುದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರೂ ಹೇಳೋದಿದ್ಯಾ ಸರ್ ಕುರಿ ಬಗ್ಗೆ? ನಾವು ಕುರಿ ಬಗ್ಗೆ ಹೇಳೋದಿಲ್ಲ. ನಾವು ನಮ್ಮ ಯುವ ರೈತರಿಗೆ ಏನ್ ಹೇಳೋದಂದ್ರೆ, ಅವರು ಹೋಗಿ ಅಲ್ಲಿ ಹೊರಗಡೆ ಕೆಲಸ ಮಾಡೋ ಬಂದು ಸಣ್ಣದಾಗಿ ಈ ತರ ಪ್ರಯತ್ನಗಳನ್ನ ಮಾಡಿದ್ರೆ ಇದು ತುಂಬಾ ಲಾಭದಾಯಕ ಮೇಡಮ್. ಯಾರು ಪ್ರಯತ್ನ ಪಡ್ತಾ ಇಲ್ಲ, ನಮ್ಮ ಯುವ ಜನತೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಬೇರೆ ಕಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನ ಸಣ್ಣದಾಗಿ ಶುರು ಮಾಡಿದ್ರು ದೇಸಿ ತಳಿ ಇಟ್ಕೊಂಡು ಅವ್ರಿಗೆ ಒಳ್ಳೆ ಲಾಭದಾಯಕ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.